ಮತ್ತಿಕೆರೆ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಧನಂಜಯ ಆಯ್ಕೆ. ಮಾಗಡಿ ತಾಲೂಕಿನ ಮಾಡಬಾಳ ಹೋಬಳಿಯ ಮತ್ತಿಕೆರೆ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಧನಂಜಯ ಅವರು ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಧನಂಜಯ ಸಂದರ್ಭದಲ್ಲಿ ಮಾತನಾಡಿದರು. ನಾನು ಮತ್ತಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಲು ಹೆಚ್ಚಿನ ಸಹಕಾರ ನೀಡಿರುವಂತಹ ಮಾಜಿ ಶಾಸಕ ಎ ಮಂಜು, ಎಚ್.ಜಿ. ತಮ್ಮಣ್ಣಗೌಡ, ತಮ್ಮಯ್ಯ, ರಂಗಸ್ವಾಮಿ, ಗ್ರಾಮ ಪಂಚಾಯತ್ ಸದಸ್ಯರು, ಮತ್ತಿಕೆರೆ ಗ್ರಾಮ ಪಂಚಾಯತಿಯ ಎಲ್ಲ ಜೆಡಿಎಸ್ ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಎ ಮಂಜು ಅವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸಗಳಿಗೆ ಆದ್ಯತೆ ನೀಡುತ್ತೇನೆ. ಬೇಸಿಗೆ ಆರಂಭವಾಗಿದ್ದು ಗ್ರಾಮಗಳಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತೇನೆ ಅಂತ ಹೇಳಿದರು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್.ಜಿ. ತಮ್ಮಣ್ಣಗೌಡ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಜಿ ಗೀತಾ, ಬಿಜಿ ರಂಗಸ್ವಾಮಿ, ಸದಸ್ಯರಾದ ಬಸವರಾಜು, ಕೆಂಪರಾಜು, ಶಕುಂತಲಾ, ಮಾಜಿ ಅಧ್ಯಕ್ಷ ಬಿಜಿ ರಂಗಸ್ವಾಮಿ, ಅಪ್ಪಾಜಿಗೌಡ, ಚಿಟ್ಟನಹಳ್ಳಿ ಶಿವಣ್ಣ, ಬೋರೇಗೌಡ, ಗೆಜ್ಜೆಗಾರಗುಪ್ಪೆ ಜುಂಜಪ್ಪ, ಶಿವಣ್ಣ, ಬಿಪಿ ರಂಗಸ್ವಾಮಿ, ಮತ್ತಿಕೆರೆ ತಮ್ಮಯ್ಯ, ಆಗಲಕೋಟೆ ವಿನೋದ್, ಕೊಟಗಾರಹಳ್ಳಿ ಪುಟ್ಟರಾಜು, ನೆರಳವಾಡಿ ತಮ್ಮಯ್ಯ, ಚಂದ್ರಣ್ಣ, ಸಿಂಗ್ರಿಗೌಡ, ಮಾಸ್ತಿಗೌಡ, ಚೇತನ್ ಗೌಡ ಮುಂತಾದ ಜೆಡಿಎಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಈ ಅಧಿಕಾರ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದರೂ ಒಂದು ಒಳ್ಳೆಯದು ಕೆಲಸ ಮಾಡಬೇಕು ಅಂತ ಗುರಿ ಇರುತ್ತೆ. ಇದೆ. ನಮಗೆ ಮೊದಲಿಂದನೂ ಇಂಥ ಕೆಲವು ವಿಚಾರಗಳಲ್ಲಿ ಮನಸ್ಸಲ್ಲಿತ್ತು. ನಾವು ರಾಜಕೀಯಕ್ಕೆ ಹೋಗ್ಲಿ ಪರವಾಗಿಲ್ಲ, ಹೋಗದೇ ಇದ್ರೂ ಪರವಾಗಿಲ್ಲ, ಸಮಾಜದಲ್ಲಿ ಒಂದು ಸಾರ್ವಜನಿಕ ಒಂದು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಾವು ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ದೀವಿ. ಇವಾಗಲೂ ರಾಜಕೀಯ ಎಂಟ್ರಿ ಕೊಟ್ಟ ಮೇಲೆ ಮೊದಲನೇ ಹೆಜ್ಜೆ ಇಟ್ಟ ಮೇಲೆ ನಾವು ಕೆಲವು ವಿಚಾರದಲ್ಲಿ ಊರಲ್ಲಿ ಚರಂಡಿ ಕ್ಲೀನ್ ಮಾಡಿಸೋದಾಗಲಿ, ಬೀದಿ ದೀಪ ಅಳವಡಿಸೋ ವಿಚಾರದಲ್ಲಾಗಲಿ, ಕುಡಿಯೋ ನೀರಿನ ವಿಚಾರದಲ್ಲಾಗಲಿ, ಹಿಂಗೆ ಕೆಲವು ಸಮಸ್ಯೆಗಳು. ಆಮೇಲೆ ಊರಲ್ಲಿ ಕೆಲವು ಕಿತ್ತಾಡ್ತಾರೆ, ಊರಲ್ಲಿ ಜಮೀನಿಗೋಸ್ಕರ ಈ ಚರಂಡಿ ಏನು ಅದರ ಕೆಲವು ಸಮಸ್ಯೆಗಳಿರ್ತಾವಲ್ಲ, ಅಂಥ ವಿಚಾರದಲ್ಲಿ ನಾವು ಸ್ಪಂದಿಸಿದ್ದೀವಿ. ನಮ್ಮ ಅಧಿಕಾರಿಗಳು ನನಗೆ ಸ್ವಲ್ಪ ಸಾಥ್ ಕೊಟ್ಟು ನನ್ನ ಮಾತಿಗೆ ಆಲಿಸಿ ಅದನ್ನ ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ. ಮುಂದೇನೂ ಕೂಡ ನಮ್ಮ ಅಧಿಕಾರ ಇಲ್ಲದೆ ಈ ಪಂಚಾಯತ್ ಅಧಿಕಾರಿಗಳ ಹತ್ರ ಬಂದು ರಿಕ್ವೆಸ್ಟ್ ಮಾಡಿ ನಮ್ಮೂರಿಗಿಂತ ಕೆಲಸ ಆಗಬೇಕು, ದಯವಿಟ್ಟು ಮಾಡಿಕೊಡಿ ಅಂತ ಕೇಳಿ, ಅಧಿಕಾರ ಇದ್ದಾಗಲೇ ಅಧಿಕಾರ ಇದ್ರೂ ನಾವು ಕೇಳೋಕ್ಕೆ ಸಾರ್ವಜನಿಕರು ನಮ್ಗೆ ಹಕ್ಕಿದೆ. ಪಂಚಾಯತಿನಲ್ಲಿ ಅಧಿಕಾರ ಇದ್ದಾಗಲೂ ಮಾಡ್ತೀವಿ, ಅಧಿಕಾರ ಹೋದಾಗಲೂ ನಾವು ನಮ್ಮ ಹಳ್ಳಿಗೆ ಏನು ಸವಲತ್ತುಗಳು ಬೇಕು, ನಮ್ಮ ಊರಿಗಾದ್ರೂ ನಾವು ಅವತ್ತು ಕೇಳೋ ಹಕ್ಕು ನಮಗಿದೆ. ಕೇಳಿ ನಾವು ಮಾಡಿಸ್ಕೊಡ್ತೀವಿ, ಅಭಿವೃದ್ಧಿ ಆದ್ಯತೆ ಕೊಡ್ತೀವಿ. ಒಳ್ಳೆ ಕೆಲಸ ಮಾಡಬೇಕು ಅಂತ ಗುರಿ ಇದೆ ಸರ್. ಅದೇ ನೀರಾವರಿ, ಇವಾಗ ಏನು ಕುಡಿಯೋ ನೀರಿನ ವ್ಯವಸ್ಥೆ ಮೇಯ್ನ್ ಅದೇ ಇವಾಗಿರೋದು. ಈಗ ಬೇಸಿಗೆ ಕಾಲ ಬಂತು, ಸಾಕಷ್ಟು ನೀರು ಬೇಕು ಜನಕ್ಕೆ. ಕೆಲವು ಮೋಟ್ರು ಸುಟ್ಟೋಗಿರ್ತವೆ, ಕರೆಂಟಿನ ಸಮಸ್ಯೆ ಇರ್ತದೆ. ಆದಷ್ಟು ಬೇಗ ಅದನ್ನು ರೀಚ್ ಆಗಿ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡೋಗೋದನ್ನ